Okay, let us see some more problem in the rent-free accommodation. Mr. Krishna is an accountant in the bank at town S having population 2 lakh as per 2001 census. ನಾವು ಸೆನ್ಸಸ್ ಪ್ರಕಾರ ನೋಡಿದ್ವಲ್ಲ ಅಪ್ ಟು 10 ಲ್ಯಾಕ್ಗೆ 7.5% ಸ್ಯಾಲ್ರಿ ಕನ್ಸಿಡರ್ ಮಾಡ್ತಾರೆ. 10 to 25ಗೆ 10%, 25 and above it is 15% of salary. ಓಕೆ, ಇಲ್ಲಿ ಇವನು ಟೌನಲ್ಲಿರೋದು 2 lakh ಪಾಪ್ಯುಲೇಷನ್ ಇದೆ. Following are the particulars of his salary for the financial year 2021. Basic pay is 14,000 per month. DNS pay is 2,000 per month. DNS allowance is 3,000 per month. Salary in lieu of leave. Leave ಬದಲು ಸ್ಯಾಲ್ರಿ ಸಿಗ್ತಾ ಇದೆ 10,000. Annual bonus received 5,000. Education allowance for one child 400 per month. He has been provided unfurnished house. The bank pays for the said house is 2,500 per month rent pay ಮಾಡ್ತಾರೆ, but deducts only 5,000 per month from the salary of Krishna. Compute taxable value of rent-free unfurnished accommodation for the assessment year 21 and 22. ಸೊ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ರೆಂಟ್ ಫ್ರೀ ಅಕಾಮಡೇಷನ್ ಮಾಡೋಕ್ಕಿಂತ ಮುಂಚೆ ಫಸ್ಟು ವರ್ಕಿಂಗ್ ನೋಟ್ ಮಾಡಬೇಕು. ವರ್ಕಿಂಗ್ ನೋಟಲ್ಲಿ ಸ್ಯಾಲ್ರಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಸ್ಯಾಲ್ರಿ ಫಾರ್ ದ ಟ್ಯಾಕ್ಸಬಲ್ ರೆಂಟ್ ಫ್ರೀ ಅಕಾಮಡೇಷನ್. ಇಟ್ ಈಸ್ ಬೇಸಿಕ್ ಸ್ಯಾಲ್ರಿ 14,000 ಪರ್ ಮಂತ್ ಅಂದರೆ 14,000 into 12 is 1,68,000. ಆ್ಯಂಡ್ ಡಿಯರ್ನೆಸ್ ಪೇ ಮಾತ್ರ ತೊಗೊಂಡಿದ್ದೀವಿ, ಡಿಯರ್ನೆಸ್ ಅಲೋವೆನ್ಸ್ ತೊಗೊಂಡಿಲ್ಲ. DNS pay is 2,000 into 12, that is 24,000. Leave salary. Leave in salary in lieu of leave, that is leave salary is 10,000 and the bonus is 5,000. Education allowance. See here, education allowance. These are the allowances. A little we have read this. Partly exempted, partly taxable. So ಅದನ್ನ ನಾವು ಫಸ್ಟ್ ನೋಡೋಣ. ಸಿ ಹಿಯರ್ ದೇರ್ ಇಸ್ ಅ ಸ್ಪೆಷಲ್ ಅಲೋಯನ್ಸಸ್ ಅಲ್ಲಿ ಹಿಲ್ ಕಾಂಪನ್ಸೇಟರಿ ಅಲೋಯನ್ಸ್ ಇದೆ. ಇನ್ ಕೇಸ್ ಆಫ್ UP, ಸಿಕ್ಕಿಂ, HP, ದಟ್ ಈಸ್ ಹಿಮಾಚಲ್ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಮಣಿಪುರ್, ಜಮ್ಮು ಕಾಶ್ಮೀರ್ಗೆ ಆದರೆ ಅಲ್ಲೇನಾದರೂ ಅವನು ವಾಸವಾಗಿದ್ರೆ 800 per month is exempt ಆಗುತ್ತೆ. In case of Siachen area of Jammu Kashmir, 7,000 per month is exempted. In other area where it is hill, the height of the hill is 1,000 meters or more above the sea level. That is 300 per month. So, more category hill compensation ಆದರೆ border area A, B, C, D, E, F ಆದರೆ ಇಷ್ಟು. ಟ್ರೈಬಲ್ ಏರಿಯಾ ಆದರೆ 200 per month. ಯಾವುದ್ಯಾವ್ದು ಟ್ರೈಬಲ್ ಏರಿಯಾ? ಮಧ್ಯಪ್ರದೇಶ್ ಟ್ರೈಬಲ್ ಏರಿಯಾ, ತಮಿಳುನಾಡು ಟ್ರೈಬಲ್ ಏರಿಯಾ, ತ್ರಿಪುರಾ ಟ್ರೈಬಲ್ ಏರಿಯಾ, ಉತ್ತರ ಪ್ರದೇಶ್ ಟ್ರೈಬಲ್ ಏರಿಯಾ, ಕರ್ನಾಟಕ ಟ್ರೈಬಲ್ ಏರಿಯಾ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಬಿಹಾರ್, ಒಡಿಸ್ಸಾ ಎಲ್ಲ ಟ್ರೈಬಲ್ ಏರಿಯಾ ಆದರೆ 200 per month is exempted. Transportation allowance given by the transport system, 70% of such allowance or rupees 10,000 per month, whichever is less, is exempted. See here, children education, it's a maximum for 2 children. ಇವಾಗ 3-4 ಚಿಲ್ಡ್ರನ್ ಇರ್ತಾರೆ, ಅವ್ರಿಗೆ ಕೊಡ್ತಿರ್ತಾರೆ ಅಲೋಯನ್ಸ್, ಬಟ್ ವಿ ಹ್ಯಾವ್ ಟು ಟೇಕ್ ಓನ್ಲಿ ಫಾರ್ 2 children ಎಕ್ಸಮ್ಷನ್ ತಗೋಬೇಕಾಗುತ್ತೆ. ದಟ್ ಈಸ್ 100 per month. ಇವಾಗ ಕಂಪನಿ ಈಸ್ ಗಿವಿಂಗ್ 200, 300, 400 ಪರ್ ಚೈಲ್ಡ್, ಬಟ್ ಎಕ್ಸಮ್ಷನ್ಗೆ 100 ಮಾತ್ರ ಎಕ್ಸಮ್ಷನ್ನ ತಗೋತೀವಿ. ದಟ್ ಈಸ್ ದ ಚಿಲ್ಡ್ರನ್ ಎಜುಕೇಷನ್ ಅಲೋಯನ್ಸ್. In the same way, children hostel expenditure allowance 300 per month per child. That is maximum of 2 children. Okay, ಒಂದು ಚೈಲ್ಡ್ಗೆ 300 ರೂಪಾಯಿ per month. ಇಬ್ಬರು ಚೈಲ್ಡ್ಗೆ ಮಾತ್ರ ಎಕ್ಸಾಮ್ ಸಿಗುತ್ತೆ. ಹಾಗೆ ಟ್ರಾನ್ಸ್ಪೋರ್ಟೇಷನ್ ಅಲೋಯನ್ಸ್ ರೆಸಿಡೆನ್ಸ್ಗೆ ಹೋಗಿ ಆಫೀಸಿಗೆ ಬರೋದು ಆವಾಗ 3,200 per month is exempted for handicap and 1,600 for normal person. And compensatory field area allowance, 2,600 per month is exempt from tax. Compensatory modified area allowance is 1,000 per month is exempt from tax. Counter
ಇನ್ಸರ್ಜೆನ್ಸಿ ಅಲೋಯನ್ಸ್ 3900 ಪರ್ ಮಂತ್. ಅಂಡರ್ಗ್ರೌಂಡ್ ಕೆಲಸ ಮಾಡ್ತಿದ್ರೆ 800 ಪರ್ ಮಂತ್. ಐಲ್ಯಾಂಡಲ್ಲಿ ಡ್ಯೂಟಿ ಲೊಕೇಶನ್ ಇದ್ದರೆ 3250 ಪರ್ ಮಂತ್ ಎಕ್ಸಾಮ್. ಹೈಲಿ ಆ್ಯಕ್ಟಿವ್ ಫೀಲ್ಡ್ ಏರಿಯಾ ಅಲೋಯನ್ಸ್, ಹೈಲಿ ಆಲ್ಟಿಟ್ಯೂಡ್ ಅಂದರೆ ಇವಾಗ ಸಿಯಾಚನ್ ಇರ್ಬೋದು, ತುಂಬ ಹೈಟಲ್ಲಿ ಇರೋ ಪ್ಲೇಸಲ್ಲಿ ವರ್ಕ್ ಮಾಡಿದಾಗ. ಹೈಲಿ ಆ್ಯಕ್ಟಿವ್ ಅಂದರೆ ಮಿಲ್ಟ್ರಿ ಏರಿಯಾ ಇದೆಲ್ಲ. ಸೊ ಈ ಸ್ಪೆಷಲ್ ಅಲಯನ್ಸಸ್ ಎಲ್ಲ ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ಸಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಅದರಲ್ಲಿ ನಾವು ನೋಡಿದ್ದು ಎಜುಕೇಷನ್ ಅಲಯನ್ಸ್. ಸೊ ಎಜುಕೇಷನ್ ಅಲಯನ್ಸ್ ಏನು ಹೇಳುತ್ತೆ, ದೇ ಹ್ಯಾವ್ ಗಿವನ್ 400 ಪರ್ ಚೈಲ್ಡ್. ಬರೀ ಒಂದೇ ಮಗು ಇದೆ. ಸೊ ಒಂದು ಮಗುಗೆ 100 ರೂಪೀಸ್ ಅಂತಂದರೆ ಎಕ್ಸಾಮ್ ಟೆಸ್ಟು 4800. ದಟ್ ಈಸ್ 400ಗೆ ಒಂದು ವರ್ಷಕ್ಕೆ 4800 ಆದರೆ ವಿ ಆರ್ ಡಿಡಕ್ಟಿಂಗ್ ದ ಎಕ್ಸಮ್ಟೆಡ್ ಅಮೌಂಟ್. 1200 ವಿ ಆರ್ ಡಿಡಕ್ಟಿಂಗ್ ಆ್ಯಂಡ್ ವಿ ಆರ್ ಟೇಕಿಂಗ್ ಓನ್ಲಿ 3600. ಗೊತ್ತಾಯ್ತಲ್ಲ ಎಜುಕೇಷನ್ ಅಲೋಯನ್ಸ್. 1 ಚೈಲ್ಡ್ ಇದೆ. ಇಫ್ ಇಟ್ ಈಸ್ 2 ಚೈಲ್ಡ್ ಅವಾಗ ಎಷ್ಟು ಬರ್ತಾಯಿತ್ತು, 9600 ಆಗ್ತಾಯಿತ್ತು. ಇಲ್ಲಿ 2400 ಆಗ್ತಾಯಿತ್ತು. 9600ಇಂದ 2400ನ ಮಾಡಬೇಕಾಗಿತ್ತು. ಇಲ್ಲಿ 3 ಚೈಲ್ಡ್ ಆಗಿದ್ದರೆ 3 × 400 × 12 ಬರ್ತಾಯಿತ್ತು. ದಟ್ ಈಸ್ 9000, 13000, 14400 ಇರ್ತಿತ್ತು. ಆದರೆ ಎಕ್ಸಮ್ಷನ್ ಬರೀ 2 ಮಕ್ಳಿಗೆ ಸಿಗ್ತಾ ಇರುತ್ತು, 2400. ಸೊ ಕೀಪ್ ದಟ್ ಇನ್ ಮೈಂಡ್. ಎಕ್ಸಮ್ಷನ್ ಈಸ್ ಓನ್ಲಿ ಫಾರ್ 2 ಚೈಲ್ಡ್ ಮ್ಯಾಕ್ಸಿಮಮ್. ಒಂದಂದರೆ ಒಂದೇ, 2 ಚೈಲ್ಡ್ ಕೊಡೋಕ್ಕಾಗಲ್ಲ. ಇಲ್ಲಿ ನೋಡಿ 100 ಫಾರ್ 1 ಚೈಲ್ಡ್. ಸೊ ವಿಲ್ ಕ್ಯಾಲ್ಕುಲೇಟ್ ದ ಸ್ಯಾಲ್ರಿ ಫಸ್ಟ್ ಹಿಯರ್. The basic salary plus DP, that is DNS pay, DNS allowance ತಗೊಂಡಿಲ್ಲ, and leave salary, and then bonus, education allowance, total 2,10,600. So we will calculate the computation of taxable rent-free allowances, accommodations. Assess here Mr. Krishna. Status and category assume to be he is a resident and he is in a private organization, private employee. What is the previous year? 2020-21. Assessment year 21-22. Okay. As he is in the area where the population is only 2 lakh, 7.5% of the salary. Now nodidivalla. See here, population exceeding 25 lakh, 15% of salary. Population exceeding 10 lakh but not exceeding 25 lakh, 10% salary. Other places where less than 10 lakh population, 7.5% of the salary. ಇದು ಹೆಂಗೆ ಗೊತ್ತಾಗುತ್ತೆ? 2001 ಸೆನ್ಸಸ್ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಥವಾ ಸೆನ್ಸಸ್ ಪ್ರಕಾರ 2011 ಆಲ್ಸೋ ಇಟ್ ಈಸ್ ಓಕೆ. ಪ್ರಾಬ್ಲಮಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅದನ್ನು ನೋಡಬೇಕು. ಸೊ ಇಲ್ಲಿ ಈ ಕ್ಯಾಟಗರಿ ಬರುತ್ತೆ. ದಟ್ಸ್ ವೈ 7.5% ಆಫ್ ಸ್ಯಾಲ್ರಿ ಮತ್ತು 10% ಆಫ್ ಒರಿಜಿನಲ್ ಕಾಸ್ಟ್ ಆಫ್ ಅಸೆಟ್ ಆರ್ ಫರ್ನಿಚರ್ ವಿ ಹ್ಯಾವ್ ಟು ಇನ್ಕ್ಲೂಡ್. ಹೈಯರ್ ಚಾರ್ಜಸ್ ಏನಾದರೂ ಇನ್ಕ್ಲೂಡ್ ಮಾಡಿ ಮತ್ತು ಅದನ್ನು ರೆಂಟ್ ಪೇಯ್ಡ್ ಬೈ ದ ಎಂಪ್ಲಾಯಿನ ಮೈನಸ್ ಮಾಡಬೇಕು. ದಟ್ ವಿಲ್ ಬಿಕಮ್ ಅವರ್ ಟ್ಯಾಕ್ಸಬಲ್ RFA. ಸೊ ಅದನ್ನು ಪ್ರಾಬ್ಲಮ್ ಮಾಡೋಣ. ಸಿ ಹಿಯರ್ 7.5% ಆಫ್ ಸ್ಯಾಲ್ರಿ, ದಟ್ ಈಸ್ ಇಲ್ಲಿ ನಾವು 2,10,600 ಬಂತಲ್ಲ, 2,10,600 into 7.5%, that is coming to 15,975. Okay. Or rent paid. ಎಷ್ಟು ರೆಂಟ್ ಪೇ ಮಾಡಿದವರು ಎಂಪ್ಲಾಯಿ? 2,500 into 12, that is 30,000. whichever is less. We have to take either 7.5% of salary or rent paid, whichever is less. We have to take, and 10% of original cost of the asset we have to add. Nil. They don't have any furniture ಕೊಟ್ಟಿಲ್ಲ, ಅದಕ್ಕೆ ನಿಲ್ ಬರುತ್ತೆ. ದೆನ್ ಆ ಎರಡಕ್ಕೆ ವಿ ಹ್ಯಾವ್ ಟು ಲೆಸ್ ದ ರೆಂಟ್ ರಿಕಾರ್ಡ್ ಫ್ರಮ್ ಕೃಷ್ಣ. ಎಷ್ಟು ಇಲ್ಲಿ 2,500 ಕಂಪನಿ ಕೊಟ್ಟಿದೆ, ಬಟ್ ಇಟ್ ಹಸ್ ಡಿಡಕ್ಟೆಡ್ ಓನ್ಲಿ 500 ಪರ್ ಮಂತ್ ಫ್ರಮ್ ದ ಸ್ಯಾಲ್ರಿ ಆಫ್ ಕೃಷ್ಣ. ಹಾಗಾಗಿ 500 into 12, 6,000 ಮಾತ್ರ ಡಿಡಕ್ಟ್ ಮಾಡ್ತಾ ಇದ್ವಿ. ವಿ ಆರ್ ಆ್ಯಡಿಂಗ್ ದೀಸ್ ಟು -6,000 ಕಮಿಂಗ್ ಟು
9,795 is the taxable value of RFA. Hope you understood this example. Please ಇನ್ನೊಂದ್ಸರಿ ನೀವು ನೀಟಾಗಿ ನೋಟ್ಸಲ್ಲಿ ಬರೀರಿ and go through this.